ಮಾನವ ಮೆದುಳು ಸುಮಾರು 100 ಬಿಲಿಯನ್ ನ್ಯೂರಾನ್ಗಳನ್ನು ಹೊಂದಿರುವ ಅತ್ಯಂತ ಸೊಗಸಾದ, ಅತ್ಯಂತ ಕ್ಲಿಷ್ಟವಾದ ಅಂಗ. ಅದರ ಪ್ರತಿಯೊಂದು ಕೋಶ, ಪ್ರತಿಯೊಂದು ಸಂಪರ್ಕ ಒಂದು ರಹಸ್ಯ. ಈ ರಹಸ್ಯವನ್ನು ಭೇದಿಸಲು ವಿಜ್ಞಾನಿಗಳು ಇಂದಿನ ತಂತ್ರಜ್ಞಾನದ ಅತ್ಯಾಧುನಿಕ ಉಪಕರಣವಾದ ಬ್ರೈನ್ ಮ್ಯಾಪಿಂಗ್ ತಂತ್ರವನ್ನ ಬಳಸುತ್ತಿದ್ದಾರೆ. ಅಷ್ಟಕ್ಕೂ ಬ್ರೈನ್ ಮ್ಯಾಪಿಂಗ್ ಅಂದ್ರೇನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಬ್ರೈನ್ ಮ್ಯಾಪಿಂಗ್ ಎಂದರೇನು? ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಯನ್ನ P300 ಪರೀಕ್ಷೆ ಎಂದು ಕರೆಯಲಾಗುತ್ತೆ. ಬ್ರೈನ್ ಮ್ಯಾಪಿಂಗ್ನ ಈ ಪರೀಕ್ಷೆಯಲ್ಲಿ ವ್ಯಕ್ತಿಯನ್ನ ಮೊದಲು ಸಂದರ್ಶಿಸಲಾಗುತ್ತೆ ಮತ್ತು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಈ ವೇಳೆ ಘಟನೆ ಸಂಬಂಧ ಅವನು ಯಾವುದೇ ಮಾಹಿತಿಯನ್ನ ಮರೆಮಾಚುತ್ತಾನೆಯೇ ಅಂತ ಕಂಡುಹಿಡಿಯಲಾಗುತ್ತೆ. ಘಟನೆಗೆ ಸಂಬಂಧಪಟ್ಟ ವಿಷಯವನ್ನ ನೆನಪಿಸಿಕೊಳ್ಳಲು ಅದಕ್ಕೆ ಸಂಬಂಧಿಸಿದ ಪದಗಳ ಪಟ್ಟಿಯನ್ನ ವ್ಯಕ್ತಿಯ ಮುಂದಿರಿಸಲಾಗುತ್ತೆ. ಈ ಪರೀಕ್ಷೆಗೆ ಆರೋಪಿಗಳ ಒಪ್ಪಿಗೆ ಇದ್ರೆ ಮಾತ್ರ ನಡೆಸಲಾಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಚುಚ್ಚುಮದ್ದು ನೀಡುವುದಿಲ್ಲ. ಅಲ್ಲದೆ ಈ ಪರೀಕ್ಷೆಯಲ್ಲಿ ವ್ಯಕ್ತಿಗೆ ಯಾವುದೇ ಹಾನಿ ಉಂಟು ಮಾಡೋದಿಲ್ಲ. ಮುಖ್ಯವಾಗಿ ನ್ಯಾಯಾಲಯದ ಅನುಮತಿ ಹಾಗೂ ಪರೀಕ್ಷೆ ಒಳಪಡುವ ವ್ಯಕ್ತಿಯ ಅನುಮತಿ ಇದ್ರೆ ಮಾತ್ರ ಬ್ರೈನ್ ಮ್ಯಾಪಿಂಗ್ ಮಾಡಬಹುದಾಗಿದೆ. ಒಂದ್ ವೇಳೆ ಅನುಮತಿ ಪಡೆಯದೆ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಯನ್ನ ಮಾಡಿಸಿದ್ರೆ ಅಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ. ಹೇಗಿರುತ್ತೆ ಬ್ರೈನ್ ಮ್ಯಾಪಿಂಗ್ ಪ್ರಕ್ರಿಯೆ? ಮೊದಲು ಪ್ರಯೋಗಾಲಯದ ನಿರ್ದಿಷ್ಟ ಸ್ಥಳದಲ್ಲಿ ಶಂಕಿತನನ್ನ ಕುಳಿತುಕೊಳ್ಳಲು ಹೇಳಲಾಗುತ್ತೆ. ಬಳಿಕ ಆತನ ಕಣ್ಣುಗಳನ್ನ ಮುಚ್ಚಲು ಹೇಳಲಾಗುತ್ತೆ. ಪರೀಕ್ಷೆಯ ವೇಳೆ ಪ್ರತಿ ಪದವನ್ನ 3 ಬೇರೆ ಬೇರೆ ದಿಕ್ಕುಗಳಲ್ಲಿ ಹೇಳುವ ಮೂಲಕ 2 ಬಾರಿ ಈ ಪರೀಕ್ಷೆಯನ್ನ ನಡೆಸ್ತಾರೆ. ಸೆನ್ಸಾರ್ಗಳು ಮೆದುಳಿನಲ್ಲಿನ ವಿದ್ಯುತ್ ಸಂಚಾರವಾಗುವ ಚಟುವಟಿಕೆಯನ್ನ ಮೇಲ್ವಿಚಾರಣೆ ಮಾಡುತ್ತೆ ಮತ್ತು ಶಂಕಿತ ವ್ಯಕ್ತಿಯು ಆ ಪ್ರಚೋದನೆಗೆ ಯಾವುದೇ ಸಂಪರ್ಕವನ್ನ ಹೊಂದಿದ್ರೆ ಮಾತ್ರ ಕೆಲವು ತರಂಗಗಳು ಉತ್ಪತ್ತಿಯಾಗುತ್ತೆ ಹಾಗೂ ರಿಜಿಸ್ಟರ್ ಆಗುತ್ತೆ. ಮೆದುಳಿನ ಫಿಂಗರ್ ಪ್ರಿಂಟಿಂಗ್ ವೈಜ್ಞಾನಿಕ ವಿಧಾನವಾಗಿದ್ದು, ಇದು EEG ಅಂದ್ರೆ ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಮ್ ಆಧಾರಿತ ತಂತ್ರಜ್ಞಾನದ ಮೂಲಕ ಮೆದುಳಿನಲ್ಲಿ ಸಂಗ್ರಹವಾಗಿರುವ ಅಪರಾಧಕ್ಕೆ ಸಂಬಂಧಿಸಿದ ಅನುಭವದ ಜ್ಞಾನ ಮತ್ತು ಮೆದುಳು ಎಷ್ಟರ ಮಟ್ಟಿಗೆ ಈ ಘಟನೆಯಲ್ಲಿ ಪಾಲ್ಗೊಂಡಿತ್ತು ಎಂಬುದರ ಮಾಹಿತಿ ಪತ್ತೆ ಹಚ್ಚುತ್ತೆ. ಬ್ರೈನ್ ಮ್ಯಾಪಿಂಗ್ ಕ್ರಿಮಿನಲ್ ಕೇಸ್ಗಳಲ್ಲಿ ಹೇಗೆ ಸಹಾಯ ಮಾಡುತ್ತೆ? ಮೆಮೊರಿ ಡಿಟೆಕ್ಷನ್. ಬ್ರೈನ್ ಮ್ಯಾಪಿಂಗ್ ಅಥವಾ BEOS ಬ್ರೈನ್ ಎಲೆಕ್ಟ್ರಿಕಲ್ ಆಸಿಲೇಷನ್ ಸಿಗ್ನೇಚರ್ ಟೆಸ್ಟ್ ಮೂಲಕ ವ್ಯಕ್ತಿಯ ಮೆದುಳಿನಲ್ಲಿ ಯಾವುದೇ ಘಟನೆಗೆ ಸಂಬಂಧಿಸಿದ ನೆನಪು ಇದೆಯೇ ಅಂತ ಪರೀಕ್ಷಿಸಲಾಗುತ್ತೆ. ಉದಾಹರಣೆಗೆ ಅಪರಾಧ ಸ್ಥಳ, ಶಸ್ತ್ರಾಸ್ತ್ರ ಅಥವಾ ಬಲಿಯಾದ ವ್ಯಕ್ತಿಯ ಬಗ್ಗೆ ಮೆದುಳಿನ ರೆಸ್ಪಾನ್ಸ್ ಪ್ಯಾಟರ್ನ್ ನೋಡಿ ಊಹಿಸಬಹುದು. ಪ್ರಶ್ನೆ ಉತ್ತರ ವಿಶ್ಲೇಷಣೆ, ಡಿಸೆಪ್ಷನ್ ಡಿಟೆಕ್ಷನ್. ಪಾಲಿಗ್ರಾಫ್ಗಿಂತ ಬ್ರೈನ್ ಮ್ಯಾಪಿಂಗ್ ಹೆಚ್ಚು ವೈಜ್ಞಾನಿಕವಾಗಿದೆ, ಏಕೆಂದ್ರೆ ಇದು ದೇಹದ ಪ್ರತಿಕ್ರಿಯೆ ನೋಡೋದಿಲ್ಲ, ಬದಲಾಗಿ ಮೆದುಳಿನ ನ್ಯೂರೋ ಎಲೆಕ್ಟ್ರಿಕ್ ಚಟುವಟಿಕೆಗಳನ್ನ ಅಳೆಯುತ್ತೆ. ಇದರಿಂದ ವ್ಯಕ್ತಿ ಜಾಣ್ಮೆಯಿಂದ ಸುಳ್ಳು ಹೇಳ್ತಿದ್ದಾನಾ ಅಥವಾ ಅವನು ನಿಜವಾಗಿ ಘಟನೆಗೆ ಸಾಕ್ಷಿಯಾದನ ಎಂಬುದನ್ನ ಪತ್ತೆ ಹಚ್ಚಲು ಸಹಾಯವಾಗುತ್ತೆ. ಸೈಕಾಲಜಿಕಲ್ ಪ್ರೊಫೈಲಿಂಗ್. ಬ್ರೈನ್ ಮ್ಯಾಪಿಂಗ್ ನಿಂದ ಅಪರಾಧಿಯ ವರ್ತನೆ, ಮಾನಸಿಕ ಸ್ಥಿತಿ, ಆತಂಕ, ಕ್ರೋಧ, ಪಶ್ಚಾತ್ತಾಪ ಇತ್ಯಾದಿಗಳ ಪತ್ತೆ ಸಾಧ್ಯ. ಇದು ತನಿಖಾಧಿಕಾರಿಗಳಿಗೆ ಅಪರಾಧಿಯ ಮನೋವೈಜ್ಞಾನಿಕ ಪ್ರೊಫೈಲ್ ರಚಿಸಲು ಸಹಾಯಕವಾಗುತ್ತೆ. ಕರ್ನಾಟಕದಲ್ಲಿ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆ ಬಳಸಿದ ಕೆಲವು ಪ್ರಕರಣಗಳ ವಿವರ ಇಲ್ಲಿದೆ. 2023 ಕನಕಪುರ ಹಂತಕನ ಪ್ರಕರಣ. ರಾಮನಗರ ಜಿಲ್ಲೆಯ ಕನಕಪುರದಲ್ಲಿ ವಕೀಲನೊಬ್ಬ ಬಾಲಕನೊಬ್ಬನನ್ನ ಕೊಲೆ ಮಾಡಿದ್ದ ಪ್ರಕರಣದಲ್ಲಿ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಯ ಸಹಾಯದಿಂದ ಪೊಲೀಸರು ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾದರು. ಆರೋಪಿಯು ಬಾಲಕನನ್ನ ಲೈಂಗಿಕವಾಗಿ ಬಳಸಿಕೊಂಡು ಕೊಲೆ ಮಾಡಿ ದೇಹವನ್ನ ನದಿಗೆ ಎಸೆದಿದ್ದನ್ನ ಪರೀಕ್ಷೆಯ ಮೂಲಕ ಪೊಲೀಸರು ಖಚಿತಪಡಿಸಿಕೊಂಡರು. ಇದು ಕರ್ನಾಟಕದಲ್ಲಿ ಮೊದಲ ಯಶಸ್ವಿ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಯಾಗಿದೆ. 2023 ಬೆಂಗಳೂರು ಕಳ್ಳತನ ಪ್ರಕರಣ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿದ್ದ ಮನೆ ಕಳ್ಳತನ ಪ್ರಕರಣವನ್ನ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಯ ಮೂಲಕ ಪೊಲೀಸರು ಭೇದಿಸಿದ್ರು. ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಆರೋಪಿಯ ಮೆದುಳಿನ ಪ್ರತಿಕ್ರಿಯೆಗಳನ್ನು ವಿಶ್ಲೇಷಿಸಿ ಆತನಿಂದ ಕಳುವಾದ ಚಿನ್ನಾಭರಣ ಮತ್ತು ಹಣವನ್ನ ವಶಪಡಿಸಿಕೊಳ್ಳಲಾಯಿತು. 2025 ಧರ್ಮಸ್ಥಳ ಸೌಜನ್ಯ ಪ್ರಕರಣ. ಧರ್ಮಸ್ಥಳ ಸೌಜನ್ಯ ಪ್ರಕರಣದ ತನಿಖೆಗೆ ಸಂಬಂಧಿಸಿದಂತೆ ಮಾಜಿ ಸಚಿವ ಮತ್ತು ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ ಸೇರಿದಂತೆ ಹಲವರು ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಯ ಬಗ್ಗೆ ಪ್ರಸ್ತಾಪಿಸಿದ್ರು. ಪ್ರಕರಣದ ಆರೋಪಿಗಳನ್ನ ಈ ಪರೀಕ್ಷೆಗೆ ಒಳಪಡಿಸಿದ್ರೆ ಸತ್ಯ ಹೊರಬರ್ತಾ ಇತ್ತು ಎಂಬ ಅಭಿಪ್ರಾಯ ವ್ಯಕ್ತವಾಗಿತ್ತು. 2019 ಕಲಬುರ್ಗಿ ಹತ್ಯೆ ಪ್ರಕರಣ. ವಿಚಾರವಾದಿ ಕಲಬುರ್ಗಿ ಹತ್ಯೆ ಪ್ರಕರಣದ ತನಿಖೆಯ ಭಾಗವಾಗಿ ವಿಶೇಷ ತನಿಖಾ ದಳ ಅಂದ್ರೆ SIT ಬಂಧಿತ ಆರೋಪಿ ಅಮೋಲ್ ಕಾಲೆಯ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಗೆ ಅನುಮತಿ ಕೇಳಿತ್ತು. ಈ ಪರೀಕ್ಷೆಯ ಮೂಲಕ ಹತ್ಯೆಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿ ಸಂಗ್ರಹಿಸುವ ಗುರಿ ಹೊಂದಲಾಗಿತ್ತು. ಪ್ರಮುಖ ಗಮನಿಸಬೇಕಾದ ಅಂಶಗಳು. ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಯಾವುದೇ ವ್ಯಕ್ತಿಯ ಒಪ್ಪಿಗೆ ಇಲ್ಲದೆ ಬ್ರೈನ್ ಮ್ಯಾಪಿಂಗ್, ನಾರ್ಕೋ ಅಥವಾ ಪಾಲಿಗ್ರಾಫ್ ಪರೀಕ್ಷೆ ನಡೆಸುವಂತಿಲ್ಲ. ಪರೀಕ್ಷೆಯಿಂದ ಪಡೆದ ಮಾಹಿತಿಯನ್ನ ನೇರ ಸಾಕ್ಷ್ಯವಾಗಿ ಪರಿಗಣಿಸದೆ ತನಿಖೆಗೆ ಪೂರಕವಾದ ಸುಳಿವುಗಳಾಗಿ ಮಾತ್ರ ಬಳಸಲಾಗುತ್ತೆ. ಪರೀಕ್ಷೆಯ ನಂತರ ಸಿಕ್ಕಿರುವ ಇತರ ಸಾಕ್ಷ್ಯಗಳನ್ನು ಮಾತ್ರ ನ್ಯಾಯಾಲಯ ಪರಿಗಣಿಸುತ್ತೆ.